ಇಲ್ಲೇ ಹೋಯ್ತು. ಏನು ಗುರು ಬೆಳಗ್ಗೆ ಇಷ್ಟೊಂದು ಜನ ವೀಡಿಯೋ ಶೂಟ್ ಮಾಡಿಸ್ತವ್ರೆ, ಫೋಟೋ ಶೂಟು ವೀಡಿಯೋ ಶೂಟು. ಏನು ಇಷ್ಟೊಂದು ಜನ ಅವರೇ. ವೀಡಿಯೋಲ್ಲಿ ಮೇನ್ ಏನಿರಬೇಕಂದ್ರೆ ವೀಡಿಯೋ ಕ್ವಾಲಿಟಿ ಇರಬೇಕು, ಒಂದು ಕಂಟೆಂಟ್ ಇರಬೇಕು, ಅಷ್ಟಿದ್ರೆ ಸಾಕು ಗೈಸ್. ಅದೇ ಮೈಸೂರಿಯನ್ ಅಂತ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಬೇರೆ ಕಡೆ ಹೋಗೋದ, ಪೊಲೀಸ್ ಏನೋ ಮಾಡಂಗವ್ರೆ. ಹಾಯ್ ಗಾಯ್ಸ್, ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ಮತ್ತೊಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ಟೈಮು 6:50 ಆಗೈತೆ. ಅವ್ರಿಗೆ 7 o'clockಗೆ ಮನೆ ಹತ್ರ ಬರ್ತೀನಿ ಅಂತ ಹೇಳಿದ್ದೆ ಮೈಸೂರು ಮೋಟೋ ಬ್ಲಾಗರ್ಗೆ. ಸೊ ಇವಾಗ ಅವ್ರ ಮನೆ ಹತ್ರ ಹೋಯ್ತಿದ್ದೀನಿ. ನೋಡಬೇಕು, ಏನಾರು ಪ್ಲ್ಯಾನ್ ಮಾಡಿಬಿಟ್ಟು ಹಂಗೆ ಆಚೆ ಹೋಗೋಣ ಅಂತ ಅಂದ್ಕೊಂಡು. ನೋಡಿ, ಒಳ್ಳೆ ಬ್ಯೂಟಿಫುಲ್ ಸನ್ರೈಸ್ ಆಗ್ತೈತೆ. ಸನ್ರೈಸ್ ನೋಡೋದೇ ಒಂಥರ ಖುಷಿ ಅಂದ್ಕೊಳ್ಳಿ. ಸನ್ಸೆಟ್ಟು ಸನ್ರೈಸ್ ನೋಡೋದೇ ಒಂಥರ ಖುಷಿ. ಈ ಟೈಮಲ್ಲೆಲ್ಲ ನೋಡೋಕೆ ಚೆನ್ನಾಗಿರ್ತದೆ. ಅದೇ ಮಧ್ಯಾಹ್ನ ಟೈಮ್ ಆದರೆ ಸೂರ್ಯ ನೆತ್ತಿಗೆ ಬಂದ್ಬಿಟ್ಟಿರ್ತಾನೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಗಾಯ್ಸ್, ಇನ್ನೇನು ಅವ್ರ ಮನೆ ಹತ್ರ ಬಂದೆ. ಅವರು ರೆಡಿ ಆಗಿರ್ಬೋದು ಅನಿಸುತ್ತೆ ನಾನು, ಬಿಕಾಸ್ ಬೆಳಗ್ಗೆನೇ ನೆನ್ನೆನೇ ಹೇಳಿದೆ ಬರೋ ಈ ಥರ ಆಚೆ ಹೋಗೋದ ಅಂತ. ಯಾವುದಾದ್ರು ರಿಯಾಕ್ಷನ್ ವಿಡಿಯೋ ಏನಾದರೂ ಒಂದು ಮಾಡೋಣ ಅಂತ ಹೇಳಿದೆ. ಅವರು ರೆಡಿ ಆಗಿರಬೇಕು, ಹೋಗಿ ನೋಡೋಣ ಬನ್ನಿ. A few minutes later. ಸಿಟಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಅಲ್ಲಿ ಬೆಳಗ್ಗೆ ಫೋಟೋ ಶೂಟ್ ಮತ್ತು ವೀಡಿಯೋ ಶೂಟ್ ಮಾಡ್ತಿರ್ತಾರೆ. ಸೊ ಅದನ್ನು ರಿಯಾಕ್ಷನ್ ತೊಗೊಂಡು ಬರೋದ ಅಂತ ಇವಾಗ ಸಿಟಿಗೆ ಹೋಗ್ತಿದ್ದೀವಿ. ಏನು ಗೊತ್ತಾ, ರೆಕಾರ್ಡ್ ಆಗ್ತಿದೆ. ಹಾಂ, ಆಗ್ತೈತೆ. ನಾನೇನು ಎಕ್ಸ್ಪರ್ಟ್ ಅಲ್ಲ, ಬಟ್ ಕ್ಯಾಮ್ರಾ ಆನ್ ಮಾಡಿದಾಗ ಫುಲ್ ಜೋಶಲ್ಲಿ ಮಾತಾಡು, ಜೋರಾಗಿ ಮಾತಾಡು, ಲ್ಯಾಗ್ ಮಾಡಬೇಡ, ಯೋಚನೆ ಮಾಡ. ಯಾರೇ ಕಂಟೆಂಟ್ ಕ್ರಿಯೇಟರ್ಸ್ ಇದ್ರು ಕ್ಯಾಮ್ರಾ ಆನ್ ಆದಾಗ ಒಂದು ಮೈಂಡ್ ಸೆಟ್ಟಲ್ಲಿ ಇದು ಮಾಡ್ಕೋಬೇಕು. ಫುಲ್ ಜೋಶಲ್ಲಿ ಮಾತಾಡು, ಲ್ಯಾಗಾಗಿ ಮಾತಾಡಬೇಡ, ಫಾಸ್ಟಾಗಿ ಮಾತಾಡು. ಸ್ವಲ್ಪ ಚೆನ್ನಾಗಿ ಬರುತ್ತೆ, ನೋಡೋರ್ಗು ಚೆನ್ನಾಗಿ ಬೋರ್ ಅನ್ಸಲ್ಲ, ಬೇರೆ ಸ್ಕಿಪ್ ಮಾಡ್ಬೇಕಂತಲ್ಲ. Okay, okay, okay. ಬನ್ನಿ ಗೈಸ್, ಹೋಗೋಣ ಇವಾಗ. ಇವತ್ತು ಒಳ್ಳೊಳ್ಳೆ ರಿಯಾಕ್ಷನ್ಸ್ ಆಗುತ್ತೆ, ಅದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಒಳ್ಳೆ ವೀಡಿಯೋ ಮಾಡೋಣ ಗೈಸ್ ಇವತ್ತು. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಸೌಂಡ್ ಕೇಳೋಕ್ಕೆ ಮಜಾ ಅಂದ್ಕೊಳ್ಳಿ ಹಿಂದ್ಗಡೆಯಿಂದ, ಅದ್ರ ಸೈಕ್ ಅಂದ್ಕೊಳ್ಳಿ. ಬೆಳಗ್ಗೆ ಜನರಿಗೆ ಒಳ್ಳೊಳ್ಳೆ ರಿಯಾಕ್ಷನ್ಸ್ ಆಗ್ತೈತೆ. ಎಲ್ಲ ನೋಡ್ಕೊಂಡು ಹೋಗೋರು ಬರೋರೆಲ್ಲ ನೋಡ್ಕೊಂಡು ಹೋಯ್ತವ್ರ ಜೊತೆಗೆ. ನಾವು ಯಾವಾಗಪ್ಪ ಈ ಥರ ಸೂಪರ್ ಬೈಕೆಲ್ಲ ತೊಗೊಂಡು ಈ ಥರ ಹೋಗೋದು? ಅದು ಒಂದಿನ ಟೈಮ್ ಬರುತ್ತೆ ಗೈಸ್. ಇವತ್ತು ಇಷ್ಟ ಆಗೈತೆ, ಅಷ್ಟಾಗಲ್ವಾ? ಆಗಲ್ಲ, ನಿನ್ ಕೈಲಾಗಲ್ಲ. ಪೊಲೀಸ್ ಇಲ್ಲೇ ಹೋಯ್ತು. ಬೇಗ ಬರುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ. RS 457 ಕನಸು ಕಾಣ್ಬೇಕಮ್ಮ, ಆದ್ರೆ ಕೈಗೆ ಎಟ್ಕೋ ಹಾಗಿರ್ಬೇಕು. ಪೊಲೀಸ್ ವ್ಯಾನ್ ಇಲ್ಲೇ ಹೋಯ್ತೈತೆ. ಬೆಳಗ್ಗೆ ಈ ಥರ ಹೋದರೆ ಏನು ಅಡ್ವಾಂಟೇಜಸ್ ಅಂದರೆ, ಇವಾಗ ಬಿಸಿಲಿರಲ್ಲ, ಕ್ಯಾಮ್ರಾ ಏನು ಹೀಟ್ ಆಗಲ್ಲ, ಆಮೇಲೆ ಪೊಲೀಸ್ ಅಂತೂ ಇರಲ್ಲ. ಅದೇ ಒಂದು ಖುಷಿ ನಮಗೆ. ಮೀಟರ್ ಬೇಕು, ಮೀಟರ್. ಕ್ಯಾಮ್ರಾ ಇದ್ದಾಗ ಏನು ಮಾತಾಡ್ಬೇಕಂದ್ರೆ ಗೊತ್ತಾಗಲ್ಲ ಗೈಸ್. ನೋಡಿ ಹೆಂಗೆ ನೋಡ್ತವ್ರೆ. ಯಾಕಂದರೆ ಎಲ್ಲರಿಗೂ ಡ್ರೀಮ್ ಬೈಕೇ ಸೂಪರ್ ಬೈಕ್ ಅಂದ್ಕೊಳ್ಳಿ. ಈ ಸೌಂಡಿಗೆ ಯಾರ್ಯಾರು ತಿರುಗಿ ನೋಡಲೇಬೇಕು. ಎಲ್ಲ ಹೆಂಗೆ ನೋಡ್ತವ್ರೆ.
ಇವಾಗ ಇರೋದು ಆ್ಯಕ್ಚುಲಿ ಒಳ್ಳೊಳ್ಳೆ ರಿಯಾಕ್ಷನ್ಸ್. ನಮ್ಮ ಮೈಸೂರು ನೋಡಿ ಗೈಸ್ ಎಷ್ಟು ಕೂಲಾಗಿ ಸಕ್ಕತ್ತಾಗಿದೆ. ಇವಾಗ ಪ್ರೀ ವೆಡ್ಡಿಂಗ್ ಶೂಟ್ ಬೇರೆ ನಡೀತಿದೆ. ಏನು ಗುರು ಬೆಳಗ್ಗೆ ಇಷ್ಟೊಂದು ಜನ ವೀಡಿಯೋ ಶೂಟ್ ಮಾಡಿಸ್ತವ್ರೆ, ಫೋಟೋ ಶೂಟು ವೀಡಿಯೋ ಶೂಟು. ಏನು ಇಷ್ಟೊಂದು ಜನ ಅವರೇ. ಈಗ ಒಳ್ಳೊಳ್ಳೆ ರಿಯಾಕ್ಷನ್ ಅಂದ್ಕೊಳ್ಳಿ. ನಮ್ಮ ಮೈಸೂರು ಪ್ಯಾಲೇಸ್ ನೋಡಿ ಗೈಸ್. ಒಳ್ಳೆ ಬೀಟ್ಸ್ ಅಂದ್ಕೊಳ್ಳಿ ಬೆಳಗ್ಗೆ. ಹಾಂ ಆಯಿತು ಹೋಗೋರು ಒಂದೇ ಸ್ಪಾಟಲ್ಲಿ ಮಾಡಲ್ಲ. ಜನ ಬಂದರೆ ಮೈಸೂರು ಸಿಟಿ ಇದ್ದರೆ ಹೆಲ್ತ್ ಮೇಂಟೈನ್ ಮಾಡಬೇಕು, ಒಳ್ಳೆ ಏರ್ ತಗೋಬೇಕು, ಅರಮನೆ ಹತ್ರ ಎಲ್ಲ ನೇಚರ್ ಬ್ಯೂಟಿ ನೋಡಬೇಕು, ಆಮೇಲೆ ಫಿಟ್ನೆಸ್ ಇರಬೇಕು, ಆಮೇಲೆ ಎಂಟರ್ಟೈನ್ಮೆಂಟ್ ಎಲ್ಲ ಬೇಕು ಅಂದರೆ ಸ್ಪಾಟಿಗೆ ಬರಬೇಕು. 7 ಗಂಟೆಯಿಂದ ಒಂದು 9-10 ಗಂಟೆ ತನಕ ಬರಬೇಕು. ಆಮೇಲೆ ಅಲ್ವಾ ಅಲ್ಲೇ ನಾನು ಹೇಳಿ ಕೇಳಿಸ್ಲೇ ಇಲ್ಲ ನಿಮಗೆ. Emotional damn it. ಎಲ್ಲ ಶೂಟಿಂಗ್ ಯಾವ ನೀವು ಬೆಂಗಳೂರು ನೋಡಕ್ಕೆ ಬಂದಿದ್ದೆ. ನೀವು ನಮ್ಮ ಥರ ನೋಡಕ್ಕೆ ಬಂದಿದ್ದೀರಿ. ಏನು ಅನ್ಸುತ್ತೆ ಇವೆಲ್ಲ ನೋಡೋಕ್ಕೆ? ಚೆನ್ನಾಗಿರುತ್ತಲ್ಲ, ಈಗಲ್ ಚೆನ್ನಾಗವೆ. ಅರ್ಥ ಆಯ್ತು ಅನ್ಸುತ್ತೆ. ಮೂವಿಲಿ ಹೀರೋ ಹೀರೋಯಿನ್ಸ್ ಇದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ, ಬೋರ್ ಅನಿಸ್ಬಿಡುತ್ತೆ. ಈಗ ಒಳ್ಳೆ ಚೆನ್ನಾಗಿ ಯಾವಾಗ ಹಿಂಗೆ ನಡೆಯೋದು ಅಂತ ಯೋಚನೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಮಾಡ್ತಿದ್ದೀವಿ ತಗೊಂಡೋಗೋ ಪ್ಲಾನ್ ಇದೆಯಾ? ಯಾವ ಮುಂದೆ ಲಾಪ ಓಯ್ ಕಾರ್ ಮುಂದೆ ಹೋಯ್ತೈತೆ. ಮದುವೆಗೆ ಆದಷ್ಟು ಬೇಗ ಕರೀರಿ ನಮಗೆ. ಮೈಸೂರು ಮೋಟೋ ಫಾಲೋ ಮಾಡ್ಕೊಳ್ಳಿ. ಮೈಸೂರಿಯನ್ ಅಂತ ಫಾಲೋ ಮಾಡ್ಕೊಳ್ಳಿ. ಆಡ್ಬೇಕಾದ್ರೆ ಒಂದು ಕಂಡೀಷನ್, ನಿಮ್ಮ ಬೈಕ್ ಮಾಡಿ ಒಂದು ಫೋಟೋ ತಗೊಳ್ಳಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾರೋ ನಾನು ಫೋಟೋ ತೆಗ್ಬಿಡಿ ಅಷ್ಟೇ. ಗೈಸ್ ನೀವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಮಾಡಿದೆ ಗೈಸ್. ತೊಳಿ ಬ್ರೋ ಫೋನ್. ಹಾಂ ಪೊಲೀಸವರೇ ಯೂಟ್ಯೂಬರ್ಸ್ ತೋರಿಸಿ ಹಿಂಗೆಲ್ಲ ಆಗ್ತಿದೆ ಸಮಸ್ಯೆ ಅನ್ನೋ ಥರ ಏನೋ ತರಿಸ್ಬಿಟ್ಟವ್ರೆ ಅಂತ. ಸ್ವಲ್ಪ ಚೆನ್ನಾಗಿ ತಗೊಳ್ಳಿ. ಮಾಡೋಕ್ಕೆ ಇದ್ರೆ ಹೇಳ್ತೀವಿ ಆಯಿತಾ? ಬರ್ತೀರಾ ಅಲ್ವಾ? ಕರ್ಕೊಂಡು ಹೋಗ್ತೀರಾ? ಹೇಳ್ಬಿಟ್ಟಿದ್ದೀರಾ ಆಮೇಲೆ ವೀಡಿಯೋದಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು. ಅವರೇ ನಮ್ಮ ಕಾರ್ಗಳು ವೀಲ್ ಲಾಕ್ ಮಾಡ್ತೀವಿ ನೋಡಿ, ಫೋಟೋ ಮಾಡಿ ವೀಲ್ ಲಾಕ್ ಮಾಡ್ತೀವಿ. ನಮ್ಮ ಗಾಡಿ ಎದು ಹಿಡಿದು ಬಿಡ್ತಾರೆ ಕಣ. ನಡೀರಿ ಹೋಗೋದ? ನಮ್ದೇನಿಲ್ಲ, ನಾನು ಮಾತಾಡ್ತೀನಿ. ಬಾಯ್ ಬ್ರೋ ಸಿಗೋದು. ಬಾಯ್ ಬಾಯ್ ಬ್ರೋ ಸಿಗೋದ. ಬಾಯ್ ಬ್ರೋ ಹೋಗೋದಾ ಬ್ರೋ? ಏನಾರು ಮಾಡ್ತೀವಿ ಕಂಟೆಂಟ್. 5 ಗಂಟೆ ಇವೆಲ್ಲ ಕಾರ್ ತೆಗಿಬೇಕು. ಬನ್ನಿ ಬೇರೆ ಕಡೆ ಹೋಗೋದ, ಪೊಲೀಸ್ ಏನೋ ಮಾಡಂಗವ್ರೆ. ಪೊಲೀಸ್ ಬಂದರೆ ಕಣ ಕಂಟೆಂಟ್ ಬಂದರೆ ನಾಳೆಗೆ ಕಾರ್ 500,000 Few minutes later. ಗೈಸ್ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಯಾರಾದರೂ ನೀವು ಯೂಟ್ಯೂಬ್ ಮಾಡಬೇಕಂದ್ರೆ ಗಾಡಿ ಇರಬೇಕು, ಅದೇ ಇರಬೇಕು, ಇದೇ ಇರಬೇಕು ಅನ್ನೋದೇನು ಬೇಕಾಗಿಲ್ಲ ಅಂದ್ಕೊಳ್ಳಿ. ವೀಡಿಯೋಲ್ಲಿ ಮೇನ್ ಏನಿರಬೇಕಂದ್ರೆ ವೀಡಿಯೋ ಕ್ವಾಲಿಟಿ ಇರಬೇಕು, ಒಂದು ಕಂಟೆಂಟ್ ಇರಬೇಕು, ಅಷ್ಟಿದ್ರೆ ಸಾಕು ಗೈಸ್. ಅದೇ ಗಾಡಿ ಇರಬೇಕು, ಈ ಗಾಡಿ ಇದ್ರೇ ಮಾಡೋಕ್ಕಾಗೋದ ಅಂತ ಎಲ್ಲ ಅಂದ್ಕೊಂಡು ಸುಮ್ಮನೆ ನೀವು ಆಗಬೇಡಿ. ನೀವು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಏನೇ ಆದರೂ ಹಾಗೇ ಆಗುತ್ತೆ. ಇವಾಗ ನನ್ನ ಹತ್ರನೂ ಗಾಡಿ ಇಲ್ಲ, ಮುಂಚೆ ಇತ್ತು, ಇವಾಗಿಲ್ಲ. ಹಾಗಂತೂ ನಾನು ಇವಾಗ ಸುಮ್ಮನೆ ಆಗ್ಬಿಟ್ರೆ ಏನಾದರೂ ಆಗುತ್ತಾ, ಯೂಸ್ ಆಗುತ್ತಾ ಹೇಳಿ? ಸೊ ಅದಕ್ಕೆ ನಾನು ನನ್ನ ಪ್ರಯತ್ನ ಬಿಡ್ತಿಲ್ಲ, ನಾನು ಮಾಡ್ತೀನಿ. ನೀವೇನು ಒಂಚೂರು ಸಪೋರ್ಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬೈ ಗಾಯ್ಸ್, ಲವ್ ಯು ಆಲ್.